ಫ್ಲೈಟ್ನಲ್ಲಿ ಗಂಡ ಸೆಕ್ಸ್ ಮಾಡೋದಕ್ಕೆ 2 ಕೋಟಿಗೆ ಪತ್ನಿ ಡಿಮ್ಯಾಂಡ್. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತಿರಾಯ. ಜೊತೆಗೆ ಮಲಗೋದಕ್ಕೆ 5,000 ಕೇಳ್ತಾಳೆ ಅಂತ ಬೆಂಗಳೂರಿನಲ್ಲಿ ಪತಿ ವಿರುದ್ಧ ಪತಿ ದೂರನ್ನ ಈ ಹಿಂದೆ ಕೊಟ್ಟಿದ್ರು. ಪತಿ ಈ ಹಿಂದೆ ದೂರನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಒಂದು ಮುತ್ತಿಗೆ 50,000 ಡಿಮ್ಯಾಂಡ್. ಖತರ್ನಾಕ್ ಟೀಚರ್ ಶ್ರೀದೇವಿ ಸೇರಿದಂತೆ ಉದ್ಯಮಿಗೆ ವಂಚಿಸಿದ ಹನಿ ಟ್ರ್ಯಾಪ್ ಗ್ಯಾಂಗ್ ಬಂಧನ. ಹೀಗೆ ಇಂತಹ ಪ್ರಕರಣಗಳನ್ನ ನೀವು ನೋಡಿದ್ದೀವಿ. ಆದರೆ ಈಗ ಮತ್ತೊಂದು ಪ್ರಕರಣ ಭಾರಿ ಸೌಂಡ್ ಮಾಡ್ತಾ ಇದೆ. ಹೌದು, ಫಸ್ಟ್ ನೈಟ್ನಲ್ಲಿ ಪತಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗದೆ ಇದ್ದುದಕ್ಕೆ ಪತ್ನಿ ಹಾಗೂ ಆಕೆಯ ಕುಟುಂಬದವರು ಬರೋಬ್ಬರಿ 2 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಆರೋಪದ ಸಂಬಂಧ ಬೆಂಗಳೂರಿನಲ್ಲಿ ವಿಚಿತ್ರ ಕೇಸೊಂದು ದಾಖಲಾಗಿದೆ. ಪತಿ ಲೈಂಗಿಕ ಕ್ರಿಯೆ ನಡೆಸುವುದಕ್ಕೆ ವಿಫಲನಾಗಿದ್ದಾನೆ. ಹೀಗಾಗಿ ತನಗೆ ಕೋಟಿ ಹಣವನ್ನ ನೀಡಲೇಬೇಕು ಅಂತ ಪತ್ನಿ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಜೀವನಾಂಶಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದು ಅಲ್ಲದೆ ಮದುವೆ ಆದ ಗಂಡ ನಪುಂಸಕ ಅಂತ ಪತ್ನಿ ಹೈ ಡ್ರಾಮಾ ಮಾಡಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ನೊಂದಿರುವ ಪತಿ ಪ್ರವೀಣ್ ಹಾಗೆ ಆತನ ಪೋಷಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಹಾಗೆ ಆಕೆಯ ಪೋಷಕರ ವಿರುದ್ಧ ಪತಿ ಪ್ರವೀಣ್ ದೂರನ್ನ ನೀಡಿದ್ದಾನೆ. ಇನ್ನು ಪ್ರವೀಣ್ ಮೇ 5ರಂದು ಚಿಕ್ಕಮಗಳೂರು ಜಿಲ್ಲೆಯ ಯುವತಿಯನ್ನ ವಿವಾಹ ಆಗಿದ್ದ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ವಿವಾಹ ನಡೆದಿತ್ತು. ಮದುವೆಯಾದ ಮೊದಲ ರಾತ್ರಿ ಪತಿ ಪ್ರವೀಣ್ ಪತ್ನಿಯನ್ನ ಮುಟ್ಟುವುದಕ್ಕೆ ಹಿಂದೇಟನ್ನ ಹಾಕಿದ್ದಾನೆ ಅಂತ ಪತ್ನಿ ಆರೋಪವನ್ನು ಮಾಡಿದ್ದಾಳೆ. ಗಂಡ ಪ್ರವೀಣ್ ಪುರುಷತ್ವದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಗಂಡನ ಪುರುಷತ್ವದ ಬಗ್ಗೆ ವೈದ್ಯರ ಬಳಿ ಪರೀಕ್ಷೆ ಕೂಡ ಮಾಡಿಸಿದ್ದಾರೆ. ಪರೀಕ್ಷೆಯಲ್ಲಿ ಪತಿ ಪ್ರವೀಣ್ ಲೈಂಗಿಕ ಕ್ರಿಯೆ ನಡೆಸುವುದಕ್ಕೆ ಸಮರ್ಥನಾಗಿದ್ದಾನೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಆದರೆ ಮಾನಸಿಕ ಒತ್ತಡದಿಂದ ಸ್ವಲ್ಪ ಹಿಂದೇಟು ಹಾಕಿರಬಹುದು. ಸ್ವಲ್ಪ ತಾಳ್ಮೆಯಿಂದ ಇರುವಂತೆ ಪತ್ನಿಗೆ ವೈದ್ಯರು ಸೂಚಿಸಿದ್ದಾರೆ. ಆದರೆ ತಾಳ್ಮೆ ಕಳೆದುಕೊಂಡ ಪತ್ನಿ ಹಾಗೆ ಆಕೆಯ ಪೋಷಕರು ಪತಿ ಪ್ರವೀಣ್ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ದಾಂಧಲೆಯನ್ನು ಮಾಡಿದ್ದಾರೆ. ಆಗಸ್ಟ್ 17ರಂದು ಪತಿ ಪ್ರವೀಣ್ ಮನೆಯಲ್ಲಿ ಪತ್ನಿ ಕುಟುಂಬಸ್ಥರು ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಪತಿ ಪ್ರವೀಣ್ ಹಾಗೂ ಆತನ ಪೋಷಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಲಾಟೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಪತ್ನಿ ಹಾಗೆ ಆಕೆಯ ಪೋಷಕರ ವಿರುದ್ಧ ಪತಿ ಪ್ರವೀಣ್ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ.